ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ನಮಸ್ಕಾರ. ವಿದ್ಯಾರ್ಥಿಗಳು, ಇವತ್ತಿನ ಕ್ಲಾಸ್ ಏನಪ್ಪಾ ಅಂದ್ರೆ ಮೇಜರ್ ಧ್ಯಾನ್ ಚಂದ್ ವಿದ್ಯಾರ್ಥಿ. ಈತ ತುಂಬಾ ಉತ್ತಮವಾದ ಹಾಕಿ ಆಟಗಾರ ವಿದ್ಯಾರ್ಥಿಗಳೇ. ಹಾಕಿ ಆಟಗಾರ ಯಾವ ಆಟಗಾರಪ್ಪ ಅಂದ್ರೆ ಹಾಕಿ ಆಟಗಾರ ವಿದ್ಯಾರ್ಥಿಗಳೇ. ಅದೇ ರೀತಿ ಈತ 3 ಬಂಗಾರದ ಪದಕಗಳನ್ನು ಹಾಕಿಯಲ್ಲಿ ತಂದು ಕೊಟ್ಟಿದ್ದಾನೆ. 3 ಬಂಗಾರದ 3 ಗೋಲ್ಡ್ ಮೆಡಲ್ಸ್ ಇನ್ ಒಲಿಂಪಿಕ್ ವಿದ್ಯಾರ್ಥಿಗಳು. ಅದೇ ರೀತಿ ವಿದ್ಯಾರ್ಥಿಗಳು, ಈತನನ್ನು ಹಾಕಿ ಮಾಂತ್ರಿಕ ಎಂದು ಕರೆಯುತ್ತೀವಿ. ಅದೇ ರೀತಿ ಈತನ ಒಂದು ಹುಟ್ಟಿದ ದಿನ ಯಾವಾಗಪ್ಪ ಅಂದ್ರೆ ಆಗಸ್ಟ್ 29 ವಿದ್ಯಾರ್ಥಿಗಳೇ. ಆಗಸ್ಟ್ 29. ಅದೇ ರೀತಿ ಇಯರ್ ಗೊತ್ತಿರಬೇಕು ವಿದ್ಯಾರ್ಥಿಗಳೇ. ಇಯರ್ ಯಾವಾಗಪ್ಪ ಅಂದ್ರೆ 1905 ಆಗಸ್ಟ್ 29ರಂದು ಧ್ಯಾನ್ ಚಂದ್ ಅವರು ಜನಿಸಿದರು. ಎಲ್ಲಪ್ಪ ಅಂದ್ರೆ ಅಲಹಾಬಾದ್ ಅಥವಾ ಪ್ರಯಾಗ್ರಾಜ್ ವಿದ್ಯಾರ್ಥಿಗಳೇ. ಈ ಪ್ರಯಾಗ್ರಾಜ್ದಲ್ಲಿ ಇವರು ಜನಿಸಿದರು. ಆದ್ದರಿಂದ ಇವರು ಒಲಿಂಪಿಕ್ ಅಲ್ಲಿ ಮಾಡಿದ ಸಾಧನೆಗಳನ್ನು ಕೂಡ ಗಮನಿಸಿ ಇದರ ಒಂದು ಹುಟ್ಟುಹಬ್ಬವನ್ನು ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಎಂದು ಇದರ ಒಂದು ಹುಟ್ಟುಹಬ್ಬವನ್ನು ನಾವು ಆಚರಿಸುತ್ತೇವೆ. ವಿಶ್ವ ಕ್ರೀಡಾ ದಿನ ಎಂದು ಆಗಸ್ಟ್ 29 ಆಚರಿಸುತ್ತೇವೆ. ವಿಶ್ವ ಕ್ರೀಡಾ ದಿನ ಎಂದು ನಾವು ಆಚರಣೆ ಮಾಡುತ್ತೇವೆ ವಿದ್ಯಾರ್ಥಿಗಳೇ. ವಿಶ್ವ ಕ್ರೀಡಾ ದಿನ ಎಂದು ನಾವು ಆಚರಣೆ ಮಾಡುತ್ತೇವೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕೂಡ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು. ಸ್ಪೋರ್ಟ್ಸ್ ರಿಲೇಟಿವ್ ಯಾವ್ದಾದ್ರು ಕ್ವಶನ್ ಬಂದರೂ ಕೂಡ ಈ ಒಂದು ಮೇಜರ್ ಧ್ಯಾನ್ ಚಂದ್ ಬಗ್ಗೆ ಒಂದಾದರೂ ಕ್ವಶನ್ ಬಂದಿರುತ್ತೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಅದೇ ರೀತಿ ಇವತ್ತು ಯಾಕೆ ಮಾಡಕತ್ತೀನಪ್ಪ ಕ್ಲಾಸ್ ಅಂದ್ರೆ, ಇವತ್ತು ಆಗಸ್ಟ್ 29ರಂದು ವಿಶ್ವ ಕ್ರೀಡಾ ದಿನ ನಾವು ಆಚರಣೆ ಮಾಡುತ್ತೇವೆ. ನಮ್ಮ ಕಾಲೇಜಲ್ಲಿ ಕೂಡ ನಾವು ಆಚರಣೆ ಮಾಡಿ ಬಂದೇವೆ ವಿದ್ಯಾರ್ಥಿಗಳೇ. ಅದೇ ರೀತಿ ವಿದ್ಯಾರ್ಥಿಗಳೇ, ವಿಶ್ವ ಕ್ರೀಡಾ ದಿನ ಯಾವ್ದಪ್ಪ ಅಂದ್ರೆ ಆಗಸ್ಟ್ 29. ಯಾರ ಒಂದು ಜನ್ಮದ ನೆನಪಿಗಾಗಿ ಇಡಲಾಗಿದೆ ಅಂದ್ರೆ ಮೇಜರ್ ಧ್ಯಾನ್ ಚಂದ್ ಇವರ ಒಂದು ಸಾಧನೆಗೆ ಭಾರತ ಸರ್ಕಾರ ಮೆಚ್ಚಿ ಈ ಒಂದು ಕ್ರೀಡಾ ದಿನವನ್ನಾಗಿ ಆಚರಣೆ ಮಾಡುತ್ತೇವೆ. ಅದೇ ರೀತಿ ವಿದ್ಯಾರ್ಥಿಗಳ ಈ ತರ ಒಂದು ಜನನ ನೋಡೋಣ ವಿದ್ಯಾರ್ಥಿಗಳೇ. ಜನನ 1905 ಆಗಸ್ಟ್ 29ರಂದು ಜನಿಸಿದ್ರು. ಎಲ್ಲಪ್ಪ ಅಂದ್ರೆ ಪ್ರಯಾಗ್ರಾಜ್ ಅಥವಾ ಹಿಂದೆ ಅಲಹಾಬಾದ್ ಇತ್ತು. ಅದೇ ರೀತಿ ವಿದ್ಯಾರ್ಥಿಗಳೇ, ಇದರ ಒಂದು ಮರಣ ಯಾವಾಗಪ್ಪ ಅಂದ್ರೆ ಯಾವಾಗ ನಿಧನ ಹೊಂದ್ರಪ್ಪ ಅಂದ್ರೆ 1979 ಡಿಸೆಂಬರ್ 3 ನಿಧನರಾದ ವಿದ್ಯಾರ್ಥಿಗಳೇ. ಅದೇ ರೀತಿ ಇವರು 48 ವಯಸ್ಸಿನವರೆಗೂ ಆಕೆಯನ್ನು ಆಡಿದರು. 48 ವಯಸ್ಸಿನವರೆಗೂ ಆಡಿದರು. ಆಮೇಲೆ ನಿವೃತ್ತಿ ಕೊಟ್ಟರು. ಅದೇ ರೀತಿ ವಿದ್ಯಾರ್ಥಿಗಳೇ, ಈ ಒಂದು ಹಾಕಿ ಮಾಂತ್ರಿಕ ಇದಕ್ಕಿಂತ ಬಿರುದು ಯಾವ್ದಪ್ಪ ಅಂದ್ರೆ ಹಾಕಿ ಮಾಂತ್ರಿಕ. ಧ್ಯಾನ್ ಚಂದ್ ಅನ್ನು ಏನೆಂದು ಕರೀತೀವಿ ಅಂದ್ರೆ ಹಾಕಿ ಮಾಂತ್ರಿಕ. ಅದೇ ರೀತಿ ಹಾಕಿಯಲ್ಲಿ ಒಟ್ಟು ಎಷ್ಟು ಜನ ಇರ್ತಾರಪ್ಪ ಅಂದ್ರೆ 11 + 5 ಟೋಟಲ್ 16 ಜನ ಇರುತ್ತಾರೆ. ಈ 11 ಹಾಕಿಯಲ್ಲಿ ಆಡುವ ಆಟಗಾರರು. ಈ ಒಂದು 5 ಬದಲಿ ಆಟಗಾರರು ವಿದ್ಯಾರ್ಥಿಗಳು. ಯಾಕಂದ್ರೆ ಇವರಿಗೆ ಏನಾದ್ರು ಇಂಜುರಿ ಆದ್ರೆ ಇವರು 5 ಜನರಲ್ಲಿ ಒಬ್ಬರು ಬರುತ್ತಾರೆ. ಅದೇ ರೀತಿ ವಿದ್ಯಾರ್ಥಿಗಳೇ, ಒಟ್ಟು 16 ಜನರು. ಅದೇ ರೀತಿ ಈತನ ಹಾಕಿ ಮಾಂತ್ರಿಕ ಎಂದು ಕರೀತೇವೆ. ಅದೇ ರೀತಿ ವಿದ್ಯಾರ್ಥಿಗಳೇ, ಈತನ ಒಂದು ತಂದೆ ತಾಯಿ ಯಾರಪ್ಪ ಅಂದ್ರೆ ತಂದೆ ಸಾಮೇಶ್ವರ್ ಸಿಂಗ್ ಮತ್ತು ತಾಯಿ ಶಾರದಾ ಸಿಂಗ್. ಈ ಸಾಮೇಶ್ವರ್ ಸಿಂಗ್ ಬ್ರಿಟಿಷ್ ಒಂದು ಸೇನೆಯಲ್ಲಿ ಪೇದೆಯಾಗಿದ್ದರು, ಸೈನಿಕರಾಗಿದ್ದರು. ಆದ್ರೂ ಕೂಡ ಈ ಸಾಮೇಶ್ವರ್ ಸಿಂಗ್ ಹಾಕಿ ಆಟದಲ್ಲಿ ಭಾಗವಹಿಸುತ್ತಿದ್ದನು. ತುಂಬಾ ಚೆನ್ನಾಗಿ ಅವರ ತಂದೆ ಕೂಡ ಆಡುತ್ತಿದ್ದರು. ಅದೇ ರೀತಿ ಮುಂದುವರೆದು ಆತ ಕೂಡ ಬ್ರಿಟಿಷ್ ಸೇನೆಗೆ ಒಂದು ಪೇದೆಯಾಗಿ ಸೇರ್ಪಡೆಗೊಂಡು, ಅಂದ್ರೆ ಬ್ರಿಟಿಷ್ ಸರ್ಕಾರದಿಂದ ಅಥವಾ ಭಾರತ ಸರ್ಕಾರದಿಂದ ಅಂದ್ರೆ ನಮಗಿನ್ನ ಸ್ವತಂತ್ರ ಸಿಕ್ಕಿರಲಿಲ್ಲ ವಿದ್ಯಾರ್ಥಿ. 1928ರಲ್ಲಿ ಒಲಿಂಪಿಕ್ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ದೇಶವನ್ನು ಬ್ರಿಟಿಷರು ಆಳ್ತಿದ್ರು. ಆದ್ರಿಂದ ಬ್ರಿಟಿಷ್ ಒಂದು ಸರ್ಕಾರದಿಂದ ಈ ಒಂದು ಧ್ಯಾನ್ ಚಂದ್ ಅವರು ಈ ಒಂದು ಆಮ್ಸ್ಟರ್ಡ್ಯಾಮ್ ನಲ್ಲಿ ನಡೆದ 1928ರಲ್ಲಿ ಪಾರ್ಟಿಸಿಪೇಟ್ ಮಾಡಲಾಗಿದೆ, ಅಂದ್ರೆ ಸ್ಪರ್ಧೆಯೊಳಗೆ ಬಂದಿದ್ದನು. ಅದೇ ರೀತಿ ಈ ಒಂದು ಆಮ್ಸ್ಟರ್ಡ್ಯಾಮ್ ನಲ್ಲಿ ಪ್ರಥಮವಾಗಿ ಒಂದು ಚಿನ್ನವನ್ನು ಗೆದ್ದುಕೊಂಡನು ವಿದ್ಯಾರ್ಥಿಗಳು. ಚಿನ್ನವನ್ನು ಭಾರತ ದೇಶಕ್ಕೆ ತಂದುಕೊಟ್ಟ ಒಂದು ಅದ್ಭುತ ವ್ಯಕ್ತಿ ಯಾರಪ್ಪ ಅಂದ್ರೆ ಧ್ಯಾನ್ ಚಂದ್ ವಿದ್ಯಾರ್ಥಿಗಳೇ. ಅದೇ ರೀತಿ 3 ಒಂದು ಬಂಗಾರದ ಪದಕಗಳನ್ನು ಹಾಕಿ ಒಂದು ಆಟದಲ್ಲಿ ತಂದುಕೊಟ್ಟ ಒಂದು ಶ್ರೇಷ್ಠ ಆಟಗಾರ. ಅತಿ ಹೆಚ್ಚು ಗೋಲ್ಗಳನ್ನು ಕೂಡ ಈ ಒಂದು ಆಮ್ಸ್ಟರ್ಡ್ಯಾಮ್ ನಲ್ಲಿ ಧ್ಯಾನ್ ಚಂದ್ ಅವರೇ ಮಾಡಿದ್ದಾರೆ. ತುಂಬಾ ಒಳ್ಳೆಯ ಸಾಧನವನ್ನು ಮಾಡಿದ್ದಾರೆ ವಿದ್ಯಾರ್ಥಿಗಳೇ. ಆಮ್ಸ್ಟರ್ಡ್ಯಾಮ್ ನಲ್ಲಿ ಒಲಿಂಪಿಕ್ ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಾಕಿ ತಂಡ ಭಾಗವಹಿಸಿತು. ಅದೇ ರೀತಿ ಆಮ್ಸ್ಟರ್ಡ್ಯಾಮ್ ಎಲ್ಲಿದಪ್ಪ ಅಂದ್ರೆ ಐರ್ಲೆಂಡ್ ಅಲ್ಲಿ. 1928ರಲ್ಲಿ ಫೈನಲ್ ಯಾವ್ದು ನಡೀತಪ್ಪ ಅಂದ್ರೆ ನೆದರ್ಲ್ಯಾಂಡ್ ಮತ್ತು ಭಾರತ. ಫೈನಲ್ ಬಂದ ರನ್ನರ್ ಅಪ್ ಕೂಡ ಕೇಳ್ತಾರೆ ವಿದ್ಯಾರ್ಥಿಗಳೇ. ರನ್ನರ್ ಅಪ್ ಯಾವ್ದಪ್ಪ ಅಂದ್ರೆ ನೆದರ್ಲ್ಯಾಂಡ್, ವಿಜೇತ ಯಾರಪ್ಪ ಅಂದ್ರೆ ಭಾರತ. ಅದೇ ರೀತಿ ಹಾಕಿ ಫೆಡರೇಷನ್ ಯಾವಾಗ ಸ್ಥಾಪನೆ ಆಯಿತು? ಹಾಕಿ ಫೆಡರೇಷನ್ 1924ರಲ್ಲಿ ಸ್ಥಾಪನೆ ಆಯಿತು. ಇಂಟರ್ನ್ಯಾಷನಲ್ ಹಾಕಿ ಫೆಡರೇಷನ್, ಇಂಟರ್ನ್ಯಾಷನಲ್ ಹಾಕಿ ಫೆಡರೇಷನ್ ಯಾವಾಗ ಸ್ಥಾಪನೆ ಆಯ್ತಪ್ಪ ಅಂದ್ರೆ 1924ರಂದು ಸ್ಥಾಪನೆ ಆಗಿತ್ತು. ಅದೇ ರೀತಿ ಮೇಜರ್ ಧ್ಯಾನ್ ಚಂದ್ ಅವರ ಆತ್ಮಕಥೆ ಯಾವುದು? ತುಂಬಾ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ವಿದ್ಯಾರ್ಥಿಗಳು. UPS ಅಲ್ಲಿ ಕೂಡ ಕೇಳಿದ್ದಾರೆ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿ. ಯಾಕಂದ್ರೆ ಅಷ್ಟೊಂದು ಅದ್ಭುತವಾದ ವ್ಯಕ್ತಿ ವಿದ್ಯಾರ್ಥಿಗಳಿತ, ಅಷ್ಟೊಂದು ಅದ್ಭುತವಾದ ಸಾಧನೆಗಳನ್ನು ಮಾಡಿದ್ದಾನೆ, ಅಷ್ಟೊಂದು ದೃಢ ಸಂಕಲ್ಪದಿಂದ ತನ್ನ ದೇಶಕ್ಕೆ ಬಂಗಾರದ ಪದಕವನ್ನು ತಂದುಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ. ಅದೇ ರೀತಿ ಮೇಜರ್ ಧ್ಯಾನ್ ಚಂದ್ ವಿದ್ಯಾರ್ಥಿಗಳೇ, ಮೇಜರ್ ಧ್ಯಾನ್ ಚಂದ್. ಅದೇ ರೀತಿ ಈತ ಹಾಕಿ ಒಂದು ಉತ್ತಮದ ಆಟಗಾರ ಕೂಡ. ಹಲವಾರು ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಅದೇ ರೀತಿ UPS ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಈತನ ಒಂದು ಆತ್ಮಕಥೆ ಯಾವ್ದಪ್ಪ? ಮೇಜರ್ ಧ್ಯಾನ್ ಚಂದ್ ಅವರ ಆತ್ಮಕಥೆ ಯಾವ್ದಪ್ಪ? ದಿ ಗೋಲ್ ವಿದ್ಯಾರ್ಥಿಗಳು, ದಿ ಗೋಲ್. ಮೇಜರ್ ಧ್ಯಾನ್ ಚಂದ್ ಅವರ ಆತ್ಮಕಥೆ ಯಾವ್ದಪ್ಪ ಅಂದ್ರೆ ದಿ ಗೋಲ್ ವಿದ್ಯಾರ್ಥಿಗಳು. ಅದೇ ರೀತಿ ಈ ಒಂದು ಹಾಕಿ ಒಂದು ಶಬ್ದ ಯಾವ ಭಾಷೆಯಿಂದ ಬಂದಿದೆ ಅಥವಾ ಯಾವ ಪದದಿಂದ ಬಂದಿದೆ ಅಂದ್ರೆ ಊಕೆಟ್ ಎಂಬ ಪದದಿಂದ ಬಂದಿದೆ. ಊಕೆಟ್ ಎಂಬ ಫ್ರೆಂಚ್ ಭಾಷೆಯ ಪದವಾದ ಊಕೆಟ್ ಎಂಬ ಪದದಿಂದ ಈ ಒಂದು ಹಾಕಿ ಪದ ಬಂದಿದೆ. ಊಕೆಟ್ ಅಂದ್ರೆ ಏನಪ್ಪಾ ಅಂದ್ರೆ ಕುರಿ ಕಾಯುವವನ ದೋಟಿ. ಇದು ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ, ಡಿಪೆಟ್ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ವಿದ್ಯಾರ್ಥಿಗಳ ಡಿಪೆಟ್.
ರಿಪೀಟ್ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ, ಮುಂದೆ ಬರುವ ಎಕ್ಸಾಮ್ ಅಲ್ಲಿ ಕೂಡ ಕೇಳ್ತಾರೆ ವಿದ್ಯಾರ್ಥಿಗಳೇ. ಅದೇ ರೀತಿ ಊಕೆಟ್ ಪದಾರ್ಥ ಕುರಿ ಕಾಯುವವನ ದೋಟಿ ಎಂದು ಅರ್ಥ ವಿದ್ಯಾರ್ಥಿಗಳು. ಅದೇ ರೀತಿ ವಿದ್ಯಾರ್ಥಿ ಹಾಕಿ ಸ್ಟಿಕ್ ಎಷ್ಟು ತೂಕ ಇರುತ್ತದೆ ಅಥವಾ ಎಷ್ಟು ಉದ್ದ ಇರುತ್ತದೆ ಎನ್ನುವುದು ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಅದೇ ರೀತಿ ಹಾಕಿ ಸ್ಟಿಕ್ ತೂಕ ಎಷ್ಟಪ್ಪ ಅಂದ್ರೆ 737 ಗ್ರಾಮ್ ಅಥವಾ ಓನ್ಸ್ ಅಲ್ಲಿ ಕೂಡ ಕೇಳ್ತಾರೆ ವಿದ್ಯಾರ್ಥಿ. ಔನ್ಸ್ ಅಲ್ಲಿ 28 ಔನ್ಸ್ ವಿದ್ಯಾರ್ಥಿಗಳು, 28 ಔನ್ಸ್. ಅದೇ ರೀತಿ ಉದ್ದ 36 to 39 ಇಂಚ್ ಅಂದ್ರೆ 36ರಿಂದ 39 ಇಂಚು ಇರುತ್ತದೆ ಈ ಒಂದು ಹಾಕಿ ಸ್ಟಿಕ್. ಅದೇ ರೀತಿ ವಿದ್ಯಾರ್ಥಿ ಚೆಂಡು ತೂಕ ಎಷ್ಟಪ್ಪ ಅಂದ್ರೆ 156 ಗ್ರಾಮ್ ರಿಂದ 163 ಗ್ರಾಮ್ ಇರುತ್ತದೆ. ಚೆಂಡು ಬಿಳಿಯ ಬಣ್ಣದಾಗಿರುತ್ತದೆ, ಇದು ಕೂಡ ಗೊತ್ತಿರಬೇಕು ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಚೆಂಡು ಯಾವ ಬಣ್ಣ ಇರ್ತವೆ, ಬಿಳಿ ಬಣ್ಣ. ಅದೇ ರೀತಿ ಈ ಒಂದು ಹಾಕಿ ಮೈದಾನ ಯಾವ ಒಂದು ಆಕಾರದಲ್ಲಿ ಇರುತ್ತದೆ, ಯಾವ ಒಂದು ಆಕಾರ ಅಂದ್ರೆ ಆಯತಾಕಾರದಲ್ಲಿ ಇರುತ್ತದೆ. ಆಯತಾಕಾರ ವಿದ್ಯಾರ್ಥಿಗಳು ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಹಾಕಿ ಒಂದು ಮೈದಾನ ಯಾವ ಒಂದು ಆಕಾರದಲ್ಲಿ ಇರುತ್ತದೆ. ಅದೇ ರೀತಿ ಕ್ರಿಕೆಟ್ ಮೈದಾನ ಯಾವ ಆಕಾರದಲ್ಲಿ ಇರ್ತದೆ ಅಂದ್ರೆ ಮೊಟ್ಟೆಯ ಆಕಾರದಲ್ಲಿ ಇರುತ್ತದೆ. ಎಲ್ಲ ಗೊತ್ತಿರಬೇಕು ವಿದ್ಯಾರ್ಥಿಗಳು. 360 ಆಂಗಲ್ ಅಲ್ಲಿ ನಾವು ಕ್ಲಾಸ್ ಅನ್ನು ಮಾಡಬೇಕು, ಅರ್ಥ ಮಾಡ್ಕೊಳ್ಳಬೇಕು ವಿದ್ಯಾರ್ಥಿಗಳು. ಯಾಕಂದ್ರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಒಂದು ಕ್ವಶನ್ ಆದ್ರೂ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳಿಗೆ. ಅದೇ ರೀತಿ ವಿದ್ಯಾರ್ಥಿಗಳೇ, ಧ್ಯಾನ್ ಚಂದ್ ಹಾಕಿ ಮಾಂತ್ರಿಕ 3 ಸಲ ಬಂಗಾರದ ಪದಕಗಳನ್ನು ಒಲಿಂಪಿಕ್ ಅಲ್ಲಿ. ಅದೇ ರೀತಿ ಒಲಿಂಪಿಕ್ ಅಂದ್ರೆ ಏನಪ್ಪಾ? ಒಲಿಂಪಿಕ್ ಅಂದ್ರೆ ಈ ಒಂದು ಒಲಿಂಪಿಕ್ ಯಾವಾಗ ಸ್ಟಾರ್ಟ್ ಆಗಿದೆ ಅಂದ್ರೆ ಪ್ರಾಚೀನ ಒಲಿಂಪಿಕ್ ಸ್ಟಾರ್ಟ್ ಆಗಿದೆ ಯಾವಾಗ ಅಂದ್ರೆ 776 ಕ್ರಿಸ್ತಪೂರ್ವ 776ರಲ್ಲಿ ಸ್ಥಾಪನೆಯಾಗಿದೆ. ಅದೇ ರೀತಿ ವಿದ್ಯಾರ್ಥಿಗಳು ಆಧುನಿಕ ಒಲಿಂಪಿಕ್ ಯಾವಾಗ ಸ್ಥಾಪನೆ ಆಗಿದೆ ಅಂದ್ರೆ 1896ರಲ್ಲಿ ಆಧುನಿಕ ಒಲಿಂಪಿಕ್ ಸ್ಥಾಪನೆ ಆಗಿದೆ. 1896ರಲ್ಲಿ ಸ್ಥಾಪನೆ ಆಗಿದೆ ವಿದ್ಯಾರ್ಥಿಗಳೇ. 1896. ಪ್ರಾಚೀನ ಒಲಿಂಪಿಕ್ ಯಾವಾಗ ಬಂದ್ರೆ ಪ್ರಾಚೀನ ಒಲಿಂಪಿಕ್ ಇದು ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಪ್ರಾಚೀನ ಒಲಿಂಪಿಕ್ ಎಲ್ಲಪ್ಪ ಅಂದ್ರೆ 776 ಕ್ರಿಸ್ತಪೂರ್ವ ವಿದ್ಯಾರ್ಥಿಗಳ. ಆಧುನಿಕ ಒಲಿಂಪಿಕ್ ಯಾವಾಗ ಅಂದ್ರೆ 1896ರಲ್ಲಿ. ಆಧುನಿಕ ಒಲಿಂಪಿಕ್ ನ ಪಿತಾಮಹ ಯಾರಪ್ಪ ಅಂದ್ರೆ ಕೋಬರ್ಟಿನ್ ವಿದ್ಯಾರ್ಥಿಗಳೇ. ಬ್ಯಾರನ್ ಕೋಬರ್ಟಿನ್ ಆಧುನಿಕ ಒಂದು ಒಲಿಂಪಿಕ್ ಪಿತಾಮಹ. ಅದೇ ರೀತಿ ಭಾರತದ ದೈಹಿಕ ಒಂದು ವಿಜ್ಞಾನದ ಪಿತಾಮಹ ಯಾರಪ್ಪ ಅಂದ್ರೆ HC ಬುಕ್ ವಿದ್ಯಾರ್ಥಿಗಳು. ಎಲ್ಲ ಎಕ್ಸಾಮ್ ಅಲ್ಲಿ ಹೇಳಿದ್ದಾರೆ. ಸುಮಾರು ಪ್ರಾಚೀನ ಒಲಿಂಪಿಕ್ ಬಂದಾಗಿ ಆಧುನಿಕ ಒಲಿಂಪಿಕ್ ಸ್ಟಾರ್ಟ್ ಆಗಕ್ಕೆ 1500 ವರ್ಷಗಳು ಕಾದಿವೆ. 1500 ವರ್ಷಗಳು ಆದ ಮೇಲೆ ಒಲಿಂಪಿಕ್ ಸ್ಟಾರ್ಟ್ ಆಗಿದೆ. ಅದೇ ರೀತಿ ವಿದ್ಯಾರ್ಥಿಗಳೇ, ಹಾಕಿ ಮಾಂತ್ರಿಕ ಧ್ಯಾನ್ ಚಂದ್ ಅವರನ್ನು ಹಾಕಿ ಮಾಂತ್ರಿಕ ಎಂದು ಕರೆಯುತ್ತೇವೆ. ಅದೇ ರೀತಿ ಧ್ಯಾನ್ ಚಂದ್ ಅವರ ಜನನ 1905 ಆಗಸ್ಟ್ 29. ಈ 29 ವಿಶ್ವ ಕ್ರೀಡಾ ದಿನ ಅಥವಾ ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಎಂದು ಇಂಗ್ಲಿಷ್ ಅಲ್ಲಿ ಕರೆಯುತ್ತೇವೆ. ಅದೇ ರೀತಿ 1979 ಡಿಸೆಂಬರ್ 3ರಂದು ಇವರು ನಿಧನರಾದರು ವಿದ್ಯಾರ್ಥಿಗಳೇ. ಅದೇ ರೀತಿ 48ನೇ ವಯಸ್ಸಿನವರೆಗೆ ಇವರು ಹಾಕಿಯನ್ನು ಆಡುತ್ತಾರೆ, 48 ವಯಸ್ಸು. ಅದೇ ರೀತಿ ಇವರು ನಿವೃತ್ತಿಯನ್ನು ಘೋಷಣೆ ಮಾಡುತ್ತಾರೆ ವಿದ್ಯಾರ್ಥಿ. ಅದೇ ರೀತಿ ಇವರ ಒಂದು ತಂದೆ ಯಾರಪ್ಪ ಅಂದ್ರೆ ಸಮೇಶ್ವರ್ ಸಿಂಗ್ ಅಥವಾ ತಾಯಿ ಶಾರದಾ ಸಿಂಗ್. ತಂದೆ ಸಮೇಶ್ವರ್ ಸಿಂಗ್ ವಿದ್ಯಾರ್ಥಿಗಳು, ತಂದೆ ಸಮೇಶ್ವರ್ ಸಿಂಗ್ ಮತ್ತು ತಾಯಿ ಯಾರಪ್ಪ ಅಂದ್ರೆ ಶಾರದಾ ಸಿಂಗ್ ವಿದ್ಯಾರ್ಥಿಗಳು. ಅದೇ ರೀತಿ ಆಮ್ಸ್ಟರ್ಡ್ಯಾಮ್ ನಲ್ಲಿ ಒಲಿಂಪಿಕ್ ಸ್ಥಳದಲ್ಲಿ ಆಮ್ಸ್ಟರ್ಡ್ಯಾಮ್ ನಲ್ಲಿ ಈ ಒಂದು ಬಂಗಾರದ ಪದಕವನ್ನು ಮೊಟ್ಟ ಮೊದಲ ಬಾರಿಗೆ ನೆದರ್ಲೆಂಡ್ ಮತ್ತು ಭಾರತ ಫೈನಲ್ ಬಂದಿತ್ತು. ನೆದರ್ಲೆಂಡ್ ಸೋಲಿಸಿ ಭಾರತಕ್ಕೆ ಬಂಗಾರ ಪದಕವನ್ನು ತಂದುಕೊಟ್ಟ ಒಂದು ವೀರ ಎಂದು ಕೂಡ ಹೇಳಬಹುದು ವಿದ್ಯಾರ್ಥಿಗಳು. ಅದೇ ರೀತಿ ಈ ಒಂದು ಹಾಕಿ ಫೆಡರೇಷನ್ 1924ರಂದು ಸ್ಥಾಪನೆ ಮಾಡಲಾಗಿದೆ. ಇಂಟರ್ನ್ಯಾಷನಲ್ ಹಾಕಿ ಫೆಡರೇಷನ್ 1924ರಂದು. ಅದೇ ರೀತಿ ಇದನ್ನ ಆತ್ಮಕಥೆ ಯಾವುದು ದಿ ಗೋಲ್ ವಿದ್ಯಾರ್ಥಿಗಳೇ. ದಿ ಗೋಲ್ ಇವರ ಒಂದು ಆತ್ಮಕಥೆ ದಿ ಗೋಲ್. ಅದೇ ರೀತಿ ಹಾಕಿ ಒಂದು ಪದ ವಿಕೆಟ್ ಎಂಬ ಫ್ರೆಂಚ್ ಭಾಷೆಯಿಂದ ಬಂದಿದೆ. ಅದೇ ರೀತಿ ಹಾಕಿ ಎಂಬ ಪದ ವಿಕೆಟ್ ಎಂಬ ಫ್ರೆಂಚ್ ಭಾಷೆಯಿಂದ ಬಂದಿದೆ. ವಿಕೆಟ್ ಅಂದ್ರೆ ಏನಪ್ಪ ಕುರಿ ಕಾಯುವವನ ದೋಟಿ. ಅದೇ ರೀತಿ ಹಾಕಿ ಸ್ಟಿಕ್ ನಾವು ತೂಕ ಎಷ್ಟಪ್ಪ 737 ಗ್ರಾಮ್ ಅಥವಾ 28 ಔನ್ಸ್ ಕೇಳಬಹುದು, ಗ್ರಾಮ್ ಅಲ್ಲಿ ಕೇಳಬಹುದು. ಅದೇ ರೀತಿ ಚೆಂಡಿನ ತೂಕ ಎಷ್ಟಪ್ಪ ಅಂದ್ರೆ 150 ಗ್ರಾಮ್ ರಿಂದ 163 ಗ್ರಾಮ್. ಅದೇ ರೀತಿ ಬಣ್ಣ ಬಿಳಿ ಬಣ್ಣ. ಇವೆಲ್ಲ ಪಾಯಿಂಟ್ಸ್ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಯಾಕಂದ್ರೆ ಮುಂದೆ ನಡೆಯುವ ಬಿಪೆಡ್ ಆಗಲಿ ಸಿಪೆಡ್ ಆಗಲಿ ಅದೇ ರೀತಿ ಸ್ಪರ್ಧಾತ್ಮಕ ಒಂದು ಪರೀಕ್ಷೆಗಳಲ್ಲಿ ಈ ಕ್ರೀಡೆಗಳ ಬಗ್ಗೆ ಕೇಳ್ತಾರೆ ವಿದ್ಯಾರ್ಥಿಗಳು. ಅದೇ ರೀತಿ ಹಾಕಿಯ ಮೈದಾನ ಆಯತಾಕಾರ ಇರುತ್ತೆ, ಅದೇ ರೀತಿ ಕ್ರಿಕೆಟ್ ಮೈದಾನ ಮೊಟ್ಟೆ ಆಕಾರದಲ್ಲಿ ಇರುತ್ತೆ. ಅದೇ ರೀತಿ ಪ್ರಸಿದ್ಧ ವ್ಯಕ್ತಿಗಳ ಬಗ್ಗೆ ಕೇಳ್ತಾರೆ. ಅದೇ ರೀತಿ ಸಚಿನ್ ತೆಂಡೂಲ್ಕರ್, ಅದೇ ರೀತಿ MS ಧೋನಿ, ಅದೇ ರೀತಿ ವಿರಾಟ್ ಕೊಹ್ಲಿ, ಅದೇ ರೀತಿ ಮೇಜರ್ ಧ್ಯಾನ್ ಚಂದ್. ಒಂದೊಂದು ಆಟಕ್ಕೆ ಒಬ್ಬೊಬ್ಬರು ಫೇಮಸ್ ಆಗಿ ಇರುತ್ತಾರೆ ವಿದ್ಯಾರ್ಥಿಗಳೇ. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗುತ್ತೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ವಿಶ್ವ ಕ್ರೀಡಾ ದಿನ ಇವತ್ತು ಆಗಸ್ಟ್ 29. ಅದೇ ರೀತಿ ಈ ಒಂದು ದಿನದಂದು ನಮ್ಮ ಒಂದು ಭಾರತದ ವೀರನಾದ ಧ್ಯಾನ್ ಚಂದ್ ಅವರ ಬಗ್ಗೆ ನಾವು ಇಷ್ಟು ಒಂದು ಗೊತ್ತಿದ್ರೆ ಸಾಕು ವಿದ್ಯಾರ್ಥಿಗಳೇ. ಈ ಒಂದು ವೀರನ ಬಗ್ಗೆ ಹಲವಾರು ಎಕ್ಸಾಮ್ ಅಲ್ಲಿ ಕೂಡ ಕ್ವಶನ್ ಆಗುತ್ತೆ ವಿದ್ಯಾರ್ಥಿಗಳೇ. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗುತ್ತೆ. ದಯವಿಟ್ಟು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ವಿದ್ಯಾರ್ಥಿಗಳು. ಆದಷ್ಟು ಜನರಿಗೆ ಶೇರ್ ಮಾಡಿ ಅವರು ಕೂಡ ಈ ವಿಡಿಯೋವನ್ನು ಉಪಯೋಗ ಮಾಡಿಕೊಳ್ಳಲು ವಿದ್ಯಾರ್ಥಿಗಳು. ಇಲ್ಲಿ ವಿಡಿಯೋ ಮುಕ್ತಾಯವಾಗುತ್ತದೆ.